ನಾಲ್ಕನೇ ತರಂಗ. ನಾಲ್ಕನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದರೆ ಯಾವ ತತ್ವದೃಷ್ಟಿಯಾದ ಉತ್ತಮ ಅಧಿಕಾರಿಯ ವಿಷಯವನ್ನು ನಿರೂಪಣ ಮಾಡ್ತಾ ಬಂದರು. ನಿನ್ನಿನ ದಿವಸ ನಾವು ಏನು ನೋಡಿದೆವಪ್ಪ ಅಂತ ಕೇಳಿದ್ರೆ ಕೊನೆಗೆ 62ನೇ ದೋಹಾದಲ್ಲಿ ಏನು ಹೇಳಿದ್ರಪ್ಪ ಅಂತ ಕೇಳಿದರೆ ಜಗ ಮೋಮೈ ನಹಿ ಬ್ರಹ್ಮ ಮೇ ಅಹಂ ಬ್ರಹ್ಮಯಃ ಜ್ಞಾನ ಶೋ ತಾಕೋ ಮೈ ಕಹೋ ನಹಿ ಉಪಾಯ ಕೋ ಆನ್. ಅದರ ಟೀಕಾ ಏನು ಹೇಳಿದ್ರಪ್ಪ ಅಂತ ಕೇಳಿದರೆ, ಹೇ ಶಿಷ್ಯನೇ, ನಿನ್ನ ಆತ್ಮ ಸ್ವರೂಪದ ಅಜ್ಞಾನದಿಂದ ಯಾವ ಜಗದ್ರೂಪ ದುಃಖವು ತೋರುತ್ತಿದೆಯೋ, ಈ ಜಗದ್ರೂಪ ದುಃಖ ತೋರ್ಬೇಕಾದ್ರೆ ಕಾರಣ ಏನಪ್ಪಾ ಅಂತ ಕೇಳಿದರೆ ನಿನ್ನ ಸ್ವರೂಪದ ಮರವೇ. ಅದು ಎದರಿಂದ ನಿವಾರಣೆ ಆಗ್ತದಪ್ಪ ಅಂತ ಕೇಳಿದ್ರೆ ಆತ್ಮ ಜ್ಞಾನದಿಂದ. ಅದು ಆತ್ಮಜ್ಞಾನದಿಂದ ದೂರವಾಗುತ್ತದೆ. ಅದಕ್ಕೆ ಹೇಳ್ತಾರೆ, ಯಾವ ವಸ್ತು ಯಾವುದರ ಅಜ್ಞಾನದಿಂದ ತೋರುತ್ತದೆಯೋ ಅದು ಅದರ ಜ್ಞಾನದಿಂದಲೇ ನಷ್ಟವಾಗುತ್ತದೆ. ಹೆಂಗಂದ್ರೆ ಹಗ್ಗದ ಅಜ್ಞಾನದಿಂದ ಹಾವು ತೋರ್ಲಿಗತ್ತದ. ಆ ಹಾವು ಎದರದಿಂದ ನಿವೃತ್ತಿ ಆಗ್ತದಪ್ಪ ಅಂದ್ರೆ ಹಗ್ಗದ ಜ್ಞಾನದಿಂದಲೇ ಎಂದು ನೇಮವಿರುತ್ತದೆ. ಹೇಗೆಂದರೆ ರಜ್ಜುವಿನ ಅಜ್ಞಾನದಿಂದ ಯಾವ ಸರ್ಪವು ತೋರುತ್ತದೆಯೋ ಅದು ರಜ್ಜುವಿನ ಜ್ಞಾನದಿಂದ ದೂರವಾಗುತ್ತದೆ. ಅದರಂತೆ ಆತ್ಮಜ್ಞಾನದಿಂದ ಜಗತ್ತು ದೂರವಾಗುತ್ತದೆ. ಜಗತ್ತು ಏನಾಗ್ತದಪ್ಪ ಅಂದ್ರೆ ಇಲ್ಲಾಗಿ ಹೋಗ್ತದದು. ಆ ಆತ್ಮಜ್ಞಾನವನ್ನು ನಾವು ಹೇಳಿಕೊಟ್ಟಿದ್ದೇವೆ, ನಿನಗೆ ನಾವು ಹೇಳಿದೆವು. ಅದಕ್ಕೆ ಜಗತ್ತೇನೋ ತನ್ನ ಸ್ವರೂಪದಲ್ಲಿ ಮೂರೂ ಕಾಲದಲ್ಲಿ ಇರುವುದಿಲ್ಲ. ಜಗತ್ತು ನಿನ್ನ ಸ್ವರೂಪದಲ್ಲಿ ಮೂರೂ ಕಾಲದಲ್ಲಿಲ್ಲ. ಯಾಕೆಂದರೆ ಮಿಥ್ಯವಾಗಿರುತ್ತದೆ. ಯಾವುದು ಮಿಥ್ಯಾ ವಸ್ತು ಇರುವುದು ಅದು ಅಧಿಷ್ಠಾನಕ್ಕೆ ಹಾನಿಯನ್ನುಂಟು ಮಾಡಲಾರದು. ಹೇಗೆಂದರೆ ಮರೀಚಿಕಾ ಜಲವು ಅಧಿಷ್ಠಾನವಾಗಲ್ಪಟ್ಟ ಪೃಥ್ವಿಯನ್ನು ಹಸಿ ಮಾಡಲಾರದು. ಆ ನೀರಿನಿಂದ ಏನಾರೆ ಭೂಮಿ ತೊಯ್ದದೇನು? ಇಲ್ಲ. ಹೇಗೋ ಹಾಗೆ ಜಗತ್ತಾದರೂ ಕೂಡ ತೋರುತ್ತದೆ. ಆ ನೀರು ತೋರ್ದಂಗ ಈ ಜಗತ್ತು ತೋರ್ಲಿಗತ್ತದ. ಆದರೂ ಅದು ಮಿಥ್ಯವಾಗಿರುತ್ತದೆ. ತೋರಿದ್ರು ಸಹಿತದ ಹೆಂಗದ? ಮಿಥ್ಯ ಅದ. ಮಿಥ್ಯಾ ವಸ್ತು ತೋರ್ತದ, ಇರಂಗಿಲ್ಲ. ಅದು ಬರೇ ತೋರಿಕೆ. ಹೆಂಗೆ ಕನಸಿನ ಪದಾರ್ಥಗಳು ತೋರ್ತಾವಲ್ಲ, ಆದ್ರೆ ಅದಾವೇನೋ ಎಚ್ಚರಿಕಾಗ ಇಲ್ಲವು, ಹಂಗೆ ತೋರ್ಲಿಗತ್ತವು. ಆದರೂ ಅದು ಮಿಥ್ಯವಾಗಿರುತ್ತದೆ. ಸ್ವಲ್ಪವಾದರೂ ಕೂಡ ತನ್ನ ಸ್ವರೂಪಕ್ಕೆ ಹಾನಿಯನ್ನುಂಟು ಮಾಡುವುದರಲ್ಲಿ ಸಮರ್ಥ ಇರುವುದೇ ಇಲ್ಲದಕ್ಕೆ. ನಮ್ಮ ಸ್ವರೂಪಕ್ಕೆ ಏನಾರ ಹಾನಿ ಮಾಡ್ತದೆ ಅನ್ನೋದು ಏನು ಮಾಡುವುದಿಲ್ಲ. ಹಂಗೆ ಹಗ್ಗದೊಳಗೆ ಹಾವು ತೋರ್ಯದಂದ್ರೆ ಹಗ್ಗ ಏನಾರ ವಿಷಾರಿ ಆಗ್ಯದೇನು? ಇಲ್ಲ. ಮೃಗಜಲ ತೋರಿದ್ರು ಭೂಮಿ ತೊಯ್ದಿಲ್ಲ, ತೋರ್ಯದ. ಹಂಗೆ ಈ ಜಗತ್ತಾದರೂ ನನ್ನಲ್ಲಿ ತೋರ್ಯದ. ತೋರಿದ್ರು ಸಹಿತ ನನ್ನ ಸ್ವರೂಪಕ್ಕೇನು ಹಾನಿ ಇಲ್ಲ. ನಾನು ಸಚ್ಚಿದಾನಂದ ರೂಪವಾದ ಬ್ರಹ್ಮ ಸ್ವರೂಪನಿರುತ್ತೇನೆ. ಇಂಥ ಯಾವ ನಿಶ್ಚಯವಿರುವುದು? ಇದಕ್ಕೇನಂದ್ರೆ ನಾನು ಸಚ್ಚಿದಾನಂದ, ಸಚ್ಚಿತ್ತಾನಂದ ನಿತ್ಯ ಪೂರ್ಣ ಸ್ವರೂಪ, ಸಚ್ಚಿದಾನಂದ ರೂಪವಾದ ಬ್ರಹ್ಮ ಸ್ವರೂಪನಿರುತ್ತೇನೆ. ಇಂಥ ಯಾವ ನಿಶ್ಚಯವಿರುವುದು ಅದಕ್ಕೆ ಜ್ಞಾನವೆಂದು ಹೆಸರು. ಅದುವೇ ಮೋಕ್ಷದ ಸಾಧನವಾಗಿರುತ್ತದೆ. ಆ ಜ್ಞಾನ ಒಂದೇ ಮೋಕ್ಷದ ಸಾಧನ, ಮತ್ತೆ ಬೇರೆ ಸಾಧನವಿರುವುದಿಲ್ಲ.
ಅಜ್ಞಾನ ಇಲ್ಲದೆ ಮೋಕ್ಷ ಮತ್ತೆ ಆದರಿದ್ರೆ ಆಗ್ತದಂದ್ರೆ ಆಗುವುದಿಲ್ಲ. ಆ ಜ್ಞಾನವನ್ನು ನಾವು ನಿನಗೆ ಈ ಮೊದಲು ಉಪದೇಶ ಮಾಡಿದ್ದೇವೆ. ಅದು ಈಗ ಮೊದಲು ನಾವು ನಿನಗೆ ಆ ಜ್ಞಾನವನ್ನೇ ಉಪದೇಶ ಮಾಡಿದೆವು ಅಂತ ನಿನ್ನಿನ ದಿನ ಈ ವಿಷಯ ಹೇಳಿದರು. ಈಗ 155 ಅಂಕ ಪ್ರಾರಂಭ ಆಗ್ತದೆ ಇವತ್ತಿನ ದಿವಸ. ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಅಜ್ಞಾನದ ನಾಶವು ಕೇವಲ ಜ್ಞಾನದಿಂದಲೇ ಆಗುತ್ತದೆ, ಕರ್ಮ ಉಪಾಸನೆಗಳಿಂದಲ್ಲ. ಆ ಅಜ್ಞಾನ ನಾಶ ಆಗಬೇಕಾದ್ರೆ ಕೇವಲ ಜ್ಞಾನವನ್ನು ಬಿಟ್ಟು ಮತ್ತೆ ಅದರಲ್ಲೇ ಕರ್ಮ ಮಾಡಿ ಉಪಾಸನೆ ಮಾಡಿ ಅದು ಕಳ್ಕೊತೀನಂದ್ರೆ ಮತ್ತಿಷ್ಟು ಅದಕ್ಕೆ ಪೂರಕ ಆಗ್ತವೆ ವಿನ ಅದಕ್ಕೆ ನಾಶಕ್ಕಾಗಂಗಿಲ್ಲವು. ಯಾಕಂದ್ರೆ ಕರ್ಮ ಭೇದ ಬುದ್ಧಿಯಿಂದ ಕರ್ಮ ಆಗ್ತದೆ, ಜ್ಞಾನ ಅಭೇದ ಬುದ್ಧಿ. ಅದಕ್ಕೆ ಕರ್ಮ ಉಪಾಸನೆಗಳಿಂದಲ್ಲ. ದೋಹ ಏನಂತಾರೆ 60 ಎಷ್ಟಪ್ಪ ಅಂದ್ರೆ 3, ಕರ್ಮ ಉಪಾಸನತೆ ನಹಿ ಜಗ ನಿಧಾನ, ತಮನಾಶ ಅಂಧಕಾರ ಜಿಮ ಗಹೆ ಮೇ ನಸೈ ನ ಭಿನ್ನ ಪರಕಾಶ. ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಮನೆಯೊಳಗಿರುವ ಯಾವುದು ಅಂಧಕಾರ ಅಂದ್ರೆ ಕತ್ತಲೆಯು ಬೆಳಕು ಇಲ್ಲದೆ ಹೇಗೆ ನಾಶವಾಗುವುದಿಲ್ಲವೋ ಹಾಗೆಯೇ ಕರ್ಮಗಳಿಂದಾಗಲಿ ಉಪಾಸನೆಗಳಿಂದಾಗಲಿ ಆ ಜಗತ್ತಿಗೆ ಉಪಾದಾನ ಕಾರಣವಾದ ಅಜ್ಞಾನವು, ಜಗತ್ತಿಗೆ ಅಜ್ಞಾನ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಉಪಾದಾನ ಕಾರಣ ಆಗ್ಯದದು. ಉಪಾದಾನ ಅಂದ್ರೆ ಅದಕ್ಕಂತಾರ್ರಿ, ಓಂ ನಮಃ ಶಿವಾಯ. ಕೇಳಿಸ್ತದಿಲ್ರಿ ಎಲ್ಲರಿಗ್ರಿ? ಓಂ ನಮಃ ಶಿವಾಯ ಕೇಳಿಸ್ತದ್ರಪ್ಪ. ಉಪಾದಾನ ಕಾರಣ ಕಾರ್ಯದಲ್ಲಿ ಹೇಳ್ರಿಮ್ಮ ಹೇಳ್ರಿ. ಕಾರ್ಯಕ್ಕೆ ಹೇತುವಾಗಿ ಯಾವುದಿರುವುದು ಕಾರ್ಯದಲ್ಲಿ ವರ್ತಿಸುವುದು, ಕಾರ್ಯಕ್ಕೆ ಹೇತುವಾಗಿ ಕಾರ್ಯದಲ್ಲಿ ಯಾವುದು ವರ್ತಿಸುವುದು ಅದು ಉಪಾದಾನ. ಕಾರ್ಯತೆ ಪೂರ್ವ ಹೋಯೆ, ಕಾರ್ಯತೆ ಪ್ರವೇಶ ಹೋಯೆ, ಕಾರ್ಯಕ್ಕೂ ಜನಕ ಹೋಯೆ, ಸೋ ಉಪಾದಾನ ಕಹೆ. ಅಂದ್ರೆ ಕನ್ನಡದೊಳಗ ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದೊಳಗ ಪ್ರವೇಶ ಆಗ್ತಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕ್ರಿ. ಅದು ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಉಪಾದಾನ. ಅಂದ್ರೆ ಅದ್ರ ಭಾವಾರ್ಥ ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಉಂಟಾಗುವುದು ಅದಕ್ಕೆ ಉಪಾದಾನ ಅಂತ ಕರೀತಾರ್ರಿ. ಈ ಬಟ್ಟಿಗೆ ಉಪಾದಾನ ಕಾರಣ ಏನ್ರಿ? ಮೂಲ. ಅದು ಕಾರ್ಯದೊಳಗೆ ಪ್ರವೇಶ ಆಗ್ಯದಿಲ್ರಿ ಬಟ್ಟೆಗ. ಕಾರ್ಯದೊಳಗ ಈ ಬಟ್ಟಿ ಒಳಗ ಪ್ರವೇಶ ಆಗ್ಯದ, ಬಟ್ಟಿಯನ್ನು ಹುಟ್ಟಿಸ್ತದ. ಮತ್ತ ಈ ಬಟ್ಟಿಗಿಂತ ಮೊದಲಾದಿಲ್ರಿ ಅದು. ಇಲ್ರಿ ಕಾರ್ಯಪೂರ್ವದಲ್ಲಿ ಇಲ್ಲ ನೋಡ್ರಿ. ನೂಲ್ ಯಾಕಿಲ್ರಿ? ನೂಲ್ ಅದ ಈ ಬಟ್ಟಿಗಿಂತ ಈ ಕಾರ್ಯಕ್ಕಿಂತ ಮೊದಲದ ಅದು. ಉಪಾದಾನ ಅದ್ರಿ ಅದು. ಉಪಾದಾನ ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದೊಳಗೆ ಪ್ರವೇಶ ಆಗ್ತಿರ್ಬೇಕು, ಈ ಬಟ್ಟಿ ಅನ್ನುವಂತ ಕಾರ್ಯ ಹುಟ್ಟಿಸ್ತಿರ್ಬೇಕದು. ಅದಕ್ಕೆ ಉಪಾದಾನ ಅಂತ ಕರೀತಾರ್ರಿ. ಹಂಗಿದು
ಈ ಜಗತ್ತನು ಕಾರ್ಯಕ್ಕ ಅಜ್ಞಾನ ಏನಾಗ್ಯದ್ರಿ? ಉಪಾದಾನ ಆಗ್ಯದದು. ಹೌದು. ಅದಕ್ಕೆ ಹೇಳ್ತಾರಿಲ್ರಿ, ಅಜ್ಞಾನವು ಏನ್ ಹೇಳ್ತಾರ ನೋಡ್ರಿ ಅರ್ಥ. ಮನೆಯೊಳಗಿರುವ ಯಾವ ಕತ್ತಲೆಯು ಬೆಳಕು ಇಲ್ಲದೆ ಹೇಗೆ ನಾಶವಾಗುವುದಿಲ್ಲವೋ ಹಾಗೆ ಕರ್ಮಗಳಿಂದಾಗಲಿ ಉಪಾಸನೆಗಳಿಂದಾಗಲಿ ಏನದು ಆ ಜಗತ್ತಿಗೆ ಉಪಾದಾನ ಕಾರಣವಾದ ಅಜ್ಞಾನವು ಏನಾಗುದಿಲ್ಲ, ನಾಶ ಆಗುವುದಿಲ್ಲದು. ಆ ಮನೆಯೊಳಗಿರೋ ಕತ್ಲಿ ಏನರೇ ನೀನ್ ಧ್ಯಾನ ಮಾಡ್ತೀನಿ, ನಿನಗ ಉದ್ಕಡ್ಡಿ ಬೆಳಗ್ತೀನಿ, ಪೂಜೆ ಮಾಡ್ತೀನಿ ಹೋಗಂದ್ರೆ ಹೋಗ್ತದೇನ್ರಿ ಅದು? ಬೆಳಕನೇ ಬೇಕ್ರಿ. ಬೆಳಕ್ ತಂದ್ರೇನೆ ಹೆಂಗ ಅದು ನಾಶ ಆಗ್ತದನು, ಹಾಂಗ ಈ ಅಜ್ಞಾನ ಆದ್ರೂ ಸಹಿತ ಅದರಿಂದ ಕರ್ಮ ಉಪಾಸನ ಹಿಂಗ ಏನರೇ ಮಾಡಿ ಅದ ಕಳ್ಕೊತೀನಂದ್ರೆ ಅದು ಹೋಗುದಲ್ಲದು. ಹೆಂಗ ಕತ್ಲಿಗೆ ಬೆಳಕೇ ಬೇಕು, ಹಾಂಗೆ ಅಜ್ಞಾನಕ್ಕೆ ಏನ್ ಬೇಕ್ರಿ? ಜ್ಞಾನವನ್ನೇ ಬೇಕು. ಜ್ಞಾನ ಇಲ್ದೆ ಅದು ನಾಶ ಆಗುದೇ ಇಲ್ಲ. ಟೀಕಾ ನೋಡ್ರಿ ನಂತರ, ಹೇ ಶಿಷ್ಯ, ಜಗತ್ತಿನ ನಿಧಾನ ಅಂದರೆ ಉಪಾದಾನ ಕಾರಣವಾದ ಯಾವುದು? ತಮವು ಅಂದರೆ ಅಜ್ಞಾನವು. ಆ ತಮಕ್ಕೂ ಅಜ್ಞಾನಕ್ಕೂ ಹೋಲಿಕೆ ಕೊಟ್ಟಾರ್ರಿ. ಹ್ಯಾಂಗ? ತಮ ಅಂದ್ರ ಕತ್ತಲೆ. ಯಾವ ಶ್ರೋತ್ರೇಂದ್ರಿಗೆ ಪ್ರತಿಬಂಧಕ ಮಾಡಿಲ್ಲ, ಜೀವೇಂದ್ರಿಗೆ ಪ್ರತಿಬಂಧಕ ಮಾಡಿಲ್ಲ, ತ್ವಚೇಂದ್ರಿಗೆ ಪ್ರತಿಬಂಧಕ ಮಾಡಿಲ್ಲ, ಅದು ಗ್ರಹಣೇಂದ್ರಿಗೂ ಪ್ರತಿಬಂಧಕ ಮಾಡಿಲ್ಲ. ಯಾವ್ದಕ್ ಪ್ರತಿಬಂಧಕ ಮಾಡಿದ್ರಿ? ಕತ್ತಲೆ ಕಣ್ಣಿಗೆ ಪ್ರತಿಬಂಧಕ ಮಾಡಿದ್ರಪ್ಪ. ನೇತ್ರ ಇಂದ್ರಿಗೆ ಮಾತ್ರ ಪ್ರತಿಬಂಧಕ ಮಾಡ್ಯದ. ಹಾಗೆಯೇ ಅಜ್ಞಾನ ಸಹಿತ ಉಳಿದ ಯಾವ ಲೋಕ ವ್ಯವಹಾರಕ್ಕೆ ಯಾವಾದಕ್ಕೂ ಅದು ಪ್ರತಿಬಂಧಕ ಮಾಡಿಲ್ಲ. ಎದಕ್ ಪ್ರತಿಬಂಧಕ ಮಾಡ್ಯದಪ್ಪ ಅಂತ ಕೇಳಿದ್ರೆ, ಸ್ವರೂಪ ತಿಳ್ಕೋಬೇಕಂತ ಹೋಗೋರಿಗೆ ಮಾತ್ರ ಪ್ರತಿಬಂಧಕ ಮಾಡ್ಯದಲ್ಲಿ. ತಮವು ಅಂದರೆ ಅಜ್ಞಾನವು ಎದರಿಂದಪ್ಪ ಅಂತ ಕೇಳಿದ್ರ, ನಾಶವಾಗುವುದರಿಂದ, ಅಜ್ಞಾನ ನಾಶ ಆಗುವುದರಿಂದ ಜಗತ್ತು ತಾನೇ ನಾಶವಾಗಿ ಹೋಗುತ್ತದೆ. ಯಾಕಂದ್ರೆ ಅದು ಉಪಾದಾನ ಕಾರಣದ ಯಾವುದು? ಅಜ್ಞಾನ. ಆ ಅಜ್ಞಾನ ಒಂದು ವೇಳೆ ನಾಶ ಆಯ್ತು ಅಂದ್ರ ಜಗತ್ತು ತಾನೇ ನಾಶವಾಗಿ ಹೋಗುತ್ತದೆ. ಜಗತ್ತಿಗೆ ಇರ್ಲಿಕ್ಕೆ ಅವಕಾಶನೇ ಇಲ್ಲ. ಇದು ಕಾರಣನೇ ನಾಶ ಆಯ್ತು ಅಂದ್ರೆ ಕಾರ್ಯ ಇರ್ಲೇ ಇಲ್ಲಲ್ರಪ್ಪ. ಕಾರ್ಯ ಇರ್ಲಿಕ್ಕೆ ಅವಕಾಶ ಇಲ್ಲ ನೋಡ್ರಿ. ಯಾಕಂದ್ರೆ ಇದು ಅಜ್ಞಾನದ ಕಾರ್ಯ, ಅದ್ರ ಜಗತ್ತು. ಇದಕ್ಕ ಜಗತ್ತಿಗೆ ಉಪಾದಾನ ಕಾರಣ ಅದ್ರಿ. ಜಗತ್ತಕ್ಕಿಂತ ಮೊದಲದ ಈ ಜಗತ್ತದೊಳಗ ಪ್ರವೇಶ ಆಗ್ಯದ, ಜಗತ್ತನ್ನು ಹುಟ್ಟಿಸಿಬಿಟ್ಟದ ನೋಡ್ರಿ. ಅಂದ್ರೆ ಈಗ ಏನ್ ಅನ್ಬೇಕಂದ್ರೆ, ನಾವು ಕಾರ್ಯದ ಪೂರ್ವದಲ್ಲಿ ಯಾವ್ದು ಇರುತ್ತದೋ, ಕಾರ್ಯದಲ್ಲಿ ವ್ಯಾಪಕ ಇರ್ತದೋ ಅದು ಉಪಾದಾನ. ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕ್ರಿ. ಮತ್ತೆ ಕಾರ್ಯಕ್ಕಿಂತ ಪೂರ್ವ, ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದೊಳಗೆ ಪ್ರವೇಶ ಆಗ್ತಿರ್ಬೇಕು, ಕಾರ್ಯಕ್ಕದು ಜನಕ್ಕಾಗಿರ್ಬೇಕು, ಕಾರಣ ಆಗಿರ್ಬೇಕು. ಓಂ ನಮ ಶಿವರಪ್ಪ. ಓಂ ನಮ ಶಿವರ. ಹಗ್ಗಿಗನು ಗುಂಜು ಪುಂಜ ಅದೇ ಉಪಾದಾನ ಕಾರಣ ಅಲ್ರಿ ಪರ್? ಸರ್ಪಕ್ ಇದಕ್ಕ ಹಗ್ಗಕ್ರಿ ಹ್ಞೂನ್ರಿ ಗುಂಜು ಪುಂಜ ಉಪಾದಾನ ಇರಲ್ರಿ ಅದಕ್ರಿ? ಗುಂಜ ಪುಂಜ ಉಪಾದಾನ ಅದ. ಉಪಾದಾನ ಕಾರಣ, ಹಗ್ಗಕ್ಕೆ ಉಪಾದಾನ ಕಾರಣ ಅದ. ಹೌದ್ ಹೌದ್ರಿ. ಹಾವಿಗೆ ಅವಿದ್ಯೆ ಉಪಾದಾನ ಕಾರಣ ಅದ್ರಿ. ಮತ್ತೆ ಹೌದ್ರಿ. ಓಂ ನಮ ಶಿವರಪ್ಪ. ಓಂ ನಮ ಶಿವಾಯ. ಅದ ಕೇಳ್ತಾರ ನೋಡ್ರಿ, ಏನ್ರಿ ಅಂದರೆ ಅಜ್ಞಾನವು ನಾಶವಾಗುವುದರಿಂದ ಜಗತ್ತು ತಾನೇ ನಾಶವಾಗಿ ಹೋಗುತ್ತದೆ. ಯಾಕಂದರೆ ಉಪಾದಾನವು ನಾಶವಾದ ನಂತರ ಕಾರ್ಯವು ಉಳಿಯುವುದೇ ಇಲ್ಲ. ಉಪಾದಾನೆ ನಾಶ ಹೋಯ್ತಂದ್ರೆ, ನೂಲೇ ನಾಶ ಆಗಿ ಹೋಯ್ತಂದ್ರೆ ಬಟ್ಟೆ ಉಳಿತದೇನ್ರಿ? ಉಳಿಲಿಕ್ಕೆ ಅವಕಾಶನೇ ಇಲ್ಲ.
ಅದಕ್ಕೆ ಈ ಅಜ್ಞಾನದ ನಾಶವು ಕೇವಲ ಜ್ಞಾನದಿಂದಲೇ ಆಗುತ್ತದೆ. ಕರ್ಮ ಮತ್ತು ಉಪಾಸನೆಗಳಿಂದ ನಾಶವಾಗಲಾರದು. ಅಜ್ಞಾನ ಕರ್ಮ ಉಪಾಸನೆಗಳಿಂದ ಅದು ನಾಶ ಆಗ್ತದೆ ಅಂದ್ರೆ ಆಗುವುದಿಲ್ಲ. ಯಾಕಂದರೆ ಅಜ್ಞಾನಕ್ಕೆ ವಿರೋಧಿಯಾದದ್ದು ಜ್ಞಾನವಿರುತ್ತದೆ, ಕರ್ಮ ಉಪಾಸನೆಗಳು ವಿರೋಧಿಗಳಲ್ಲ. ಅದಕ್ಕೆ ಅಜ್ಞಾನಕ್ಕೆ ವಿರೋಧಿ ಆದದ್ದು ಯಾವದಪ್ಪ ಅಂದ್ರೆ ಜ್ಞಾನ. ಹೆಂಗ ಕತ್ತಲಿಗೆ ವಿರೋಧಿ ಆದದ್ದು ಹೆಂಗ ಬೆಳಕೆ ವಿರೋಧಿ ಅದ, ಉಳಿದ ಯಾವ ಸಾಧನಗಳು ವಿರೋಧಿ ಅಲ್ಲ. ಅದರಂತೆ ಅಜ್ಞಾನಕ್ಕೆ ವಿರೋಧಿಯಾದದ್ದು ಜ್ಞಾನವಿರುತ್ತದೆ, ಕರ್ಮ ಉಪಾಸನೆಗಳು ವಿರೋಧಿಗಳಲ್ಲ. ಇಲ್ಲೊಂದು ದೃಷ್ಟಾಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಹೇಗೆಂದರೆ, ಮನೆಯೊಳಗೆ ಯಾವ ಅಂಧಕಾರವಿರುತ್ತದೆಯೋ ಅದು ಯಾವ ಕ್ರಿಯೆಗಳಿಂದಲೂ ದೂರವಾಗುವುದಿಲ್ಲ. ಇನ್ನು ಬಾನ್ ಹಿಡಿತೀನಿ, ದಂಡವತ್ ಹಾಕ್ತೀನಿ, ಮಂತ್ರ ಓದ್ತೀನಿ, ಒಟ್ಟಗಾಲ್ ತಪಸ್ ನಿಂದಿರ್ತೀನಿ, ಹೋಗಂದ್ರೆ ಹೋಗುದಿಲ್ಲದು. ಮತ್ತೆ ಅದರಿಂದ ಹೋಗ್ತದಪ್ಪ ಅಂತ ಕೇಳಿದ್ರೆ ಕೇವಲ ಪ್ರಕಾಶದಿಂದ ದೂರವಾಗುತ್ತದೆ. ಹೇಗೋ ಹಾಗೆ ಅಜ್ಞಾನವಾದರೂ ಯಾವ ಅಂಧಕಾರವಿರುವುದೋ ಅದು ಜ್ಞಾನ ರೂಪ ಪ್ರಕಾಶದಿಂದಲೇ. ಜ್ಞಾನಕ್ಕೂ ಪ್ರಕಾಶಕ್ಕೂ ಹೋಲಿಕೆ, ಅಜ್ಞಾನಕ್ಕೂ ಅಂಧಕಾರಕ್ಕೂ ಹೋಲಿಕೆ. ಅದು ಜ್ಞಾನ ರೂಪ ಪ್ರಕಾಶದಿಂದಲೇ ದೂರವಾಗುತ್ತದೆ, ಮತ್ತೆ ಬೇರೆ ಯಾವ ಸಾಧನಗಳಿಂದಲೂ ಅದು ದೂರ ಆಗುವುದಿಲ್ಲ. ಇನ್ನು 64ನೇ ದೋಹ ಏನಂತಾರ್ರಿ? ವಾಕ್ಯೋ ಶಿಷ್ಯ ಉಪದೇಶ ಮೈ ಜಗ ಭಂಜಕ ಹಿಯ ಧಾರೆ ಜೋ ಯಾಮೈ ಸಂಶಯ ರಹೋ ಸೋ ತೋಂ ಪೋಚ ವಿಚಾರ. ಹೇ ಶಿಷ್ಯನೇ, ಏನಂತಾರೆ ಇಲ್ಲಿ? ಜಗತ್ತನ್ನು ನಾಶ ಮಾಡಿಕೊಳ್ಳುವ ಉಪಾಯವನ್ನು ನಾನು ಹೇಳಿರುತ್ತೇನೆ. ಆ ಜಗತ್ತು ನಾಶ ಮಾಡಿಕೊಳ್ಳುವ ಉಪಾಯ ನಾನು ನಿನಗೆ ಹೇಳಿರುತ್ತೇನೆ. ಅದನ್ನು ನಿನ್ನ ಬುದ್ಧಿಯಲ್ಲೇ ಉಳಿಸಿಕೋ ಮತ್ತು ಇದರಲ್ಲಿ ಯಾವುದಾದರೂ ಸಂಶಯವು ಉಳಿದಿದ್ದರೆ ಅದನ್ನು ನೀನು ಏನು ಮಾಡಪ್ಪ ಅಂತ ಕೇಳಿದರೆ ಅವಳು ಏನು ಮಾಡಿದ್ರು? ಆಲೋಚಿಸಿ ಕೇಳು. ಇದರಲ್ಲಿ ಇನ್ನೂ ನಿನಗೇನ್ರಿ ಸಂಶಯ ಇತ್ತಂದ್ರೆ ಆಲೋಚಿಸಿ ಅಂದ್ರೆ ವಿಚಾರ ಮಾಡಿ ಕೇಳು ಅಂತ ಗುರುಗಳು ಆಶ್ವಾಸನೆ ಕೊಟ್ಟರು. ಅವಾಗ ಮತ್ತು ಪ್ರಶ್ನೆ ಮಾಡ್ತಾನೆ. ಇಲ್ಲಿ ಏನು ಮಾಡ್ತಾನ್ರಿ? 156ರಿಂದ 158 ಪರ್ಯಂತರ ಇಲ್ಲೇನು ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ 156 ಉಕ್ತ ಅರ್ಥದ ಅನುವಾದ ಪೂರ್ವಕ ವಕ್ಷ್ಯಮಾಣ ಶಂಕೆಯ ಸೂಚನೆ. ಏನಂತಾರಿಲ್ರಿ? ಉಕ್ತ ಅಂದ್ರೆ ಮೇಲೆ ಮೇಲೆ ಹಿಂದೆ ಹೇಳ್ಕೊತ ಬಂದಿವಲ್ರಿಪ್ಪ. ಮೇಲೆ ಹೇಳಿದ ಉಕ್ತ ಅರ್ಥದ ಅನುವಾದ ಪೂರಕ. ಅನುವಾದ ಅಂದ್ರೆ ಏನ್ರಿಮ್ಮ? ಅನುವಾದ ಪೂರ್ವಕ ಅಂದ್ರ ನಿಮ್ಗೆ ಅನುವಾಗಿ ತಿಳಿಸಿ ಏನ್ರಪ್ಪ? ಅನುವಾದ ರೀ, ಅನುವಾದ ಪೂರ್ವಕ. ಅನುವಾದ ಅಂದ್ರೆ ಇದು ಸಾರಾಂಶವನ್ನೇ ನಿನಗೆ ಹೇಳ್ತೀನಿ ಅಂತ. ನೀವೇ ಹೇಳಿ. ಅನುವಾದ ಅಂದ್ರಿ ಹಾ ರೀ, ಉಕ್ತ ಅರ್ಥ ಫೇರಿ ಕಥನಕ್ಕೂ ಅನುವಾದ. ಉಕ್ತ ಅರ್ಥದ ಫೇರಿ ಕಥನ್ ಅಂದ್ರೆ ಹೇಳುದನ್ನ ಮತ್ತೊಮ್ಮೆ ಹೇಳುದು. ಉಕ್ತ ಅರ್ಥ ದೃಢೀಕರಣ ಅನುವಾದ. ಅನುವಾದ
ಉಕ್ತಾರ್ಥ ಧೂಢೀಕರಣಂ ಅನುವಾದ. ಆ ಹೇಳುದನ್ನೇ ಮತ್ತೆ ಅದರ ಅರ್ಥವನ್ನ ದೃಢಕರಿಸೋಗೋಸ್ಕರವಾಗಿ ಹೇಳುವುದಕ್ಕೆ ಅನುವಾದ ಅಂತ ಕರೀತಾರ್ರಿ. ಕನ್ನಡದಲ್ಲಿ ಹೇಳ್ರಪ್ಪ ಅನುವಾದ. ಉಕ್ತ ಅಂದ್ರೆ ಏನ್ ಹೇಳ್ಯಾರಲ್ರಿ ಈಗ, ಆ ಹೇಳುದನ್ನೇ ಉಕ್ತ ಅರ್ಥ, ಅದರ ಅರ್ಥ ದೃಢೀಕರಣ, ಅದನ್ನೇ ದೃಢ ಮಾಡೋಗೋಸ್ಕರವಾಗಿ ಪುನಃ ಪುನಃ ಹೇಳುದಕ್ಕ ಅದಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರು ಅನುವಾದ. ಅದಕ್ಕೆ ಇನ್ನೊಂದು ಹೇಳ್ತೀನಿ, ನಿನ್ನ ಅನುಭವ ಬರಂಗ ಅಂತಾರಪ್ಪ ಅವ್ರು. ಹಾ, ಉಕ್ತಾರ್ಥ ಧೂಢೀಕರಣಂ ಅನುವಾದ ಅಂದ್ರೆ ಬಿಡು. ಇನ್ನೊಮ್ಮೆ ಅದಕ್ಕೇನಂತಾರ್ರಿ, ಹಾ, ಅರ್ಥಕ್ಕೂ ಪೇರಿ ಕಥನಕ್ಕೂ ಅನುವಾದ. ಕೊಟ್ಟಿರೋ ಅರ್ಥಕ್ಕೆ ಅನುವಾದ ರೀ ಅಪ್ಪಾರ. ಹಾ, ಉಕ್ತಾರ್ಥದ ಕೊಟ್ಟ ಅರ್ಥಕ್ಕೆ ಅನುವಾದ ಮಾಡಿ ಹೇಳಿದ್ರಿ ಕನ್ನಡದಾಗ ರೀ. ಹಾ, ವಿಶೇಷ ಅನುವಾದ ರೀ ಅದಕ್ಕೆ. ವಿಶೇಷ ಮತ್ತೊಮ್ಮ ಕೊಟ್ಟ ಅರ್ಥಕ್ಕೆ ವಿಶೇಷ ಅನುವಾದ ರೀ. ಹ್ಞೂ. ಅದಕ್ಕೆ ಏನಂತಾರೆ, ಉಕ್ತ ಅರ್ಥದ ಅನುವಾದ ಪೂರ್ವಕ ವಕ್ಷ್ಯಮಾಣ. ವಕ್ಷ್ಯಮಾಣ ಅಂದ್ರ ಈ ಸದ್ಯ ಏನು ಕೇಳಕತ್ತಿಯಲ್ಲ ಅದಕ್ಕೆ ಏನ್ರಿ ಉಕ್ತ. ವಕ್ಷ್ಯಮಾಣ ಶಂಕೆ ಸೂಚನೆ. ಈ ಸದ್ಯ ನಾ ಏನ್ ಹೇಳ್ತೀನಿ ಅದು ಸೂಚನಾ ಕೊಡ್ತೀನಿ ಅಂತಾರ್ರಿ. ಉಕ್ತ ಅರ್ಥದ ಅನುವಾದ ಪೂರ್ವಕ ವಕ್ಷ್ಯಮಾಣ ಶಂಕೆಯ ಸೂಚನೆ. ಶಿಷ್ಯವಾಚ ಚೌಪಾಯಿ ಏನ್ ಹೇಳ್ತಾರ್ರಿ, ಭೋ ಭಗವಾನ್ ಯೋ ಕಚು ತುಮ ಬಾಕ್ಯೋ ಶೋ ಸಭ ಸತ್ಯ ಜಾನಿ ಹಿಯರಾಖ್ಯೋ ಜಗನಿದಾನ ಅಜ್ಞಾನ ಬಖಾನ್ಯೋ ತಾಖ್ಯೋ. ಏನಂತಾರಿಲ್ಲಿ, ಬಂಜಕ ಜ್ಞಾನ ಪಿಚಾನು ಅಂದ್ರೆ ಅದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಭಗವಾನ್ ಅಂದ್ರೆ ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಯಾರಪ್ಪ ಅಂತ ಕೇಳಿದ್ರೆ ಗುರುವೇ. ಏನಂತಾರ್ಲಿ, ಹೇ ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಗುರುವೇ, ತಾವು ಇಲ್ಲಿಯವರೆಗೆ ಎಷ್ಟು ಹೇಳಿರುವಿರೋ, ಕಚ್ಚು ಅಂದ್ರೆ ಎಷ್ಟು ಹೇಳಿರುವಿರೋ ಅದೆಲ್ಲವನ್ನು ನಿಜವೆಂದು ತಿಳಿದುಕೊಂಡೆನು. ಹೃದಯದಲ್ಲಿ ಏನ್ ಮಾಡಿದಪ್ಪ ಅಂತಾರೆ, ಧರಿಸಿರುವೆನು. ಜಗನಿದಾನ ಅಂದ್ರೆ ಜಗತ್ತಿನ ಉಪಾದಾನ ಕಾರಣವು ಅಜ್ಞಾನವೆಂದು ಹೇಳಿದಿರಿ. ಈ ಜಗತ್ತಿಗೆ ಉಪಾದಾನ ಕಾರಣ ಯಾವುದಪ್ಪ ಅಂದ್ರೆ ಅಜ್ಞಾನ ಅಂತ ನೀವು ಹೇಳಿದಿರಿ. ಅದರ ಅಜ್ಞಾನದ ನಾಶಕವು ಎದರಿಂದಪ್ಪ ಅಂತ ಕೇಳಿದ್ರೆ ಜ್ಞಾನ. ಜ್ಞಾನ ಅಂದ್ರೆ ಜೀವ ಬ್ರಹ್ಮರ ಅಭೇದವೆಂದು ಗುರುತಿಸಿಕೊಟ್ಟಿರಿ. ಜ್ಞಾನ ಅಂದ್ರೆ ಏನು, ಜೀವ ಬ್ರಹ್ಮರ ಅಭೇದವೇ ಜ್ಞಾನ ಅಂತ ಅದನ್ನು ನೀವು ಏನ್ ಮಾಡಿದ್ರಿ, ಅದು ಗುರುತಿಸಿಕೊಟ್ಟಿರಿ. ಚೌಪಾಯಿ ಅದು ನೋಡ್ರಿ, ಇಲ್ಲಿ ಮತ್ತೊಂದು 66. ಜ್ಞಾನ ರೂಪ ಬರ್ಣನ ಪುನಿ ಕೀನ ಜಗಮಿತ್ಯಾಶೋ ಮೈ ಚಲ ಚೀನ ಸುಖ ಸ್ವರೂಪ ಆತ್ಮ ಪರಕಾಶೋ ದಯಾ ತಿಹಾರೀಶೋ ಮುಹಿ ಭಾಷ್ಯೋ. ಇದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪುನಃ ತಾವು ಜ್ಞಾನ ರೂಪ ಅಂದ್ರೆ ಜ್ಞಾನದ ಸ್ವರೂಪದ ಬಗ್ಗೆ ಏನ್ ಮಾಡಿದ್ರಿ, ಸ್ಪಷ್ಟವಾಗಿ ವರ್ಣನೆಯನ್ನು ಮಾಡಿದಿರಿ. ಜಗತ್ತಂಗದ ಮಿಥ್ಯ, ಜಗತ್ತು ನಿಜವಲ್ಲ. ಮಿಥ್ಯ ಅಂದ್ರೇನು, ಜಗತ್ತು ನಿಜವಲ್ಲ ಎಂಬುದನ್ನು ನಾನು ಚೆನ್ನಾಗಿ ಗುರುತಿಸಿಕೊಂಡೆನು. ಅದನ್ನು ತಿಳ್ಕೊಂಡೆ ನಾನು. ಜಗತ್ತು ನಿಶ್ಚಯ ಇದು ಇಲ್ಲ,
ಮಿಥ್ಯೆ ಅದ, ನಿಜವಲ್ಲ ಅಂತ ಅದನ್ನು ನಾ ಏನ್ ಮಾಡ್ದ ಗುರುತಿಸಿಕೊಂಡೆನು. ಆತ್ಮನು ಸುಖ ಸ್ವರೂಪ ಅಂದ್ರೆ ಆನಂದ ರೂಪನು ಹಾಗೂ ಪರಕಾಶ್ಯೋ ಅಂದ್ರೆ ಪ್ರಕಾಶ ರೂಪನು ಆಗಿರುವನು ಎಂಬುದು ಏನ್ ಮಾಡ್ದ ತಮ್ಮ ಕೃಪೆಯಿಂದ ನನಗೆ ತೋರಿತು. ಅದನ್ನು ಗೊತ್ತಾಯ್ತು ನನಗೆ. ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಪ್ರಕಾಶ ಸ್ವರೂಪದನ, ಆನಂದ ಸ್ವರೂಪದನ ಅನ್ನೋದು ಸಹಿತ ನನಗೆ ಏನಾಯ್ತು ತೋರಿತು. ಇಲ್ಲಿ ಮತ್ತೊಂದು ಚೌಪಾಯಿ ಏನದರಪ್ಪ ಅಂತ ಕೇಳಿದ್ರೆ 67 ಪುನಃ ಪುನಿಭಾಖ್ಯೋ ತೋಂ ಬ್ರಹ್ಮ ಸ್ವರೂಪಂ ಯಹ ಮೈ ಲಖ್ಯೋ ನ ಭೇದ ಅನುಪಂ या मैं मोहि शंका एक आवे जीव ब्रह्म को भेद ಜನಾವೆ ಅಂದ್ರೆ ಅದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಮತ್ತೆ ತಾವು ಹೆಂಗ್ ಹೇಳಿದ್ರಿ, ನೀನು ಬ್ರಹ್ಮ ಸ್ವರೂಪ ಅಂದ್ರೆ ಬ್ರಹ್ಮ ಸ್ವರೂಪನಾಗಿರುವಿ ಎಂಬುದನ್ನು ಹೇಳಿದ್ರಿ. ಆದರೆ ಈ ರೀತಿ ಸುಂದರವಾದ ಅಂದ್ರೆ ರಹಸ್ಯವನ್ನು ನಾನು ತಿಳಿಯಲಿಲ್ಲ. ಅವೆಲ್ಲ ಮ್ಯಾಲಿನೆಲ್ಲ ಹೇಳಿದ್ರಿ, ಅವೆಲ್ಲ ಗೊತ್ತಾಯ್ತು. ನೀ ಆನಂದ ಸ್ವರೂಪದೇ, ನಿನ್ನಲ್ಲಿ ದುಃಖದ ಲವಲೇಶ ಇಲ್ಲ ಅಂದ್ರಿ, ಅದನ್ನು ಗೊತ್ತಾಯ್ತು. ಜಗತ್ತು ಮಿಥ್ಯಾದ, ಅದು ಸತ್ಯ ಇಲ್ಲ ಅನ್ನೋದು ಗೊತ್ತಾಯ್ತು. ಇಲ್ಲಿ ಮಾತ್ರ ನನಗೆ ಸಂಶಯ ಬಂದದ ನೋಡ್ರಿ ಅಂತ ನಾವು ಏನಂತನ, ತಾವು ನೀನು ಹೆಂಗಪ್ಪ ಅಂದ್ರೆ ಬ್ರಹ್ಮ ಸ್ವರೂಪನಾಗಿರುವಿ ಎಂಬುವುದನ್ನು ಅದು ಹೇಳಿದ್ರಲ್ಲ. ಆದರೆ ಈ ಅನುಪಂ ಅಂದ್ರೆ ಅತಿ ಸುಂದರವಾದ ರಹಸ್ಯವನ್ನು ನಾನು ತಿಳಿಯಲಿಲ್ಲ. ಜಗತ್ ಮಿಥ್ಯಾದಂದ್ರಿ ಅದನ್ನು ತಿಳ್ಕೊಂಡೆ, ಆತ್ಮ ಆನಂದ ಸ್ವರೂಪದನಂದ್ರಿ ಅದನ್ನು ತಿಳ್ಕೊಂಡೆ. ಆದ್ರೆ ನೀ ಬ್ರಹ್ಮ ಸ್ವರೂಪನೇ ಇದ್ದಿ ಅಂತೇನು ಹೇಳಿದ್ರಲ್ಲ, ಇಲ್ಲಿ ನನಗೆ ಸಂಶಯ ಬಂದದ್ರಿ ಅಂತ ನಾವು. ಅದಕ್ಕೆ ಜೀವ ಬ್ರಹ್ಮರ ಭೇದವನ್ನು ಸೂಚಿಸುವ ಒಂದು ಶಂಕ ಅಂದ್ರೆ ಸಂದೇಹವು ನನಗೆ ಇದರಲ್ಲಿ ಬರುತ್ತಿದೆ. ನೀವು ಹೇಳು ಮಾತಾ ಇದರಲ್ಲಿ ನನಗೆ ಯಾಕೋ ಸಮಂಜಸ ಅನಿಸುವಲ್ದು. 3 ಮಾತು ಹೇಳಿರಿ ನೀವು. ಏನು ಜಗತ್ ಮಿಥ್ಯಾದ, ಸತ್ಯ ಇಲ್ಲ ಅಂತ ಹೇಳಿದ್ರಿ, ಅದು ಗೊತ್ತಾಯ್ತು. ಮತ್ತ ನೀ ಆನಂದ ಆತ್ಮ ಆನಂದ ಸ್ವರೂಪ ಅದಾನಂತ ಹೇಳಿದ್ರಿ, ಅದನ್ನು ಗೊತ್ತಾಯ್ತು. ಆದ್ರೆ ನೀ ಬ್ರಹ್ಮ ಸ್ವರೂಪನೇ ಇದ್ದಿ ಅಂತ ಹೇಳಿದ್ರಲ್ಲ. ಆದ್ರೆ ಇಲ್ಲಿ ನನಗ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಸಂಶಯ ಬಂದದ್ರಿ ಅಂತ ದುವಾದ ಅರ್ಥ ಹೇಳಿದ್ರು. ಈಗ ಟೀಕಾ ಹೇಳ್ತಾರ ನೋಡ್ರಿ, ಏನಂತಾರ, ಹೇ ಭಗವಾನ್, ತಾವು ಹೇಳಿದ ವಚನವನ್ನು ನಾನು ಸತ್ಯವೆಂದು ತಿಳಿಯುತ್ತೇನೆ. ನೀವು ಹೇಳು ಮಾತಾ ಎಂದು ಸುಳ್ಳು ಹೇಳಂಗಿಲ್ಲ, ಅದು ಸತ್ಯದಂತ ನನಗೆ ಶ್ರದ್ಧಾ ಅದ. ತಾವು ಹೇಳಲ್ಪಟ್ಟ ಯಾವ ಜಗತ್ತಿಗೆ ಅಜ್ಞಾನವು ಕಾರಣವಾಗಿದೆ, ಜ್ಞಾನದಿಂದಲೇ ಆ ಅಜ್ಞಾನವು ನಾಶವಾಗುವುದರಿಂದ ಜಗತ್ತು ನಿವೃತ್ತಿ ಆಗುತ್ತದೆ ಎಂಬ ವಾರ್ತೆಯನ್ನು ನಾನು ತಿಳಿದುಕೊಂಡೆನು. ಅದು ಹೇಳಿದ್ದು ನಾನು, ಅದು ಅಜ್ಞಾನ, ಜ್ಞಾನದಿಂದಲೇ ಹೋಗ್ತದೆ ಅನ್ನೋದು ನಿಮ್ಮಿಂದ ನಾ ತಿಳ್ಕೊಂಡೆ. ಆ ಜ್ಞಾನದ ಸ್ವರೂಪವು ತಮ್ಮಿಂದ ಹೇಳಲ್ಪಟ್ಟಿತು. ಏನೆಂದರೆ ಜಗತ್ತು ಮಿಥ್ಯೆಯಾಗಿರುತ್ತದೆ ಮತ್ತು ಜೀವನು ಆನಂದ ಸ್ವರೂಪನಿರುತ್ತಾನೆ, ಅದನ್ನು ತಿಳ್ಕೊಂಡೆ. ಅವನು ಬ್ರಹ್ಮಕ್ಕಿಂತಲೂ ಭಿನ್ನವಲ್ಲ, ಕಿಂತು ಬ್ರಹ್ಮ ಸ್ವರೂಪವೇ ಇರುವನು. ಈ ರೀತಿ ನಿಶ್ಚಯ ಮಾಡುವುದಕ್ಕೆ ಜ್ಞಾನವೆನ್ನುತ್ತಾರೆ. ಇದರಲ್ಲಿ ಜಗತ್ತು ಮಿಥ್ಯವಾಗಿರುತ್ತದೆ ಮತ್ತು ಜೀವನು ಆನಂದ ಸ್ವರೂಪನಿರುತ್ತಾನೆ ಎಂಬ ವಾರ್ತೆಯನ್ನು ನಾನು ತಿಳಿದುಕೊಂಡೆನು. ಇದು ಸರಿಯಾಯ್ತು. ಆದರೆ
ನೋಡ್ರಿ, ಅವು ಮೂರು ಮಾತಿನೊಳಗ ಎರಡು ಮಾತು ನನಗ ಮನವರಿಕೆ ಆಗ್ಯಾವ. ಆದರೆ ಮೂರನೇದ್ದೇನು ಹೇಳಿರಲ್ಲ, ಜೀವ ಬ್ರಹ್ಮರಿಬ್ಬರೂ ಒಂದೇ ಆಗಿದ್ದಾರೆ ಎಂಬ ವಿಷಯವು ನನಗೆ ತಿಳಿಯಲಿಲ್ಲ. ನನಗಿದು ತಿಳಿದಿಲ್ರಿ ಗುರುಗಳ. ಅವೆರಡು ತಿಳ್ಕೊಂಡೆ, ಜಗತ್ತು ಮಿಥ್ಯಾದ, ಸತ್ಯ ಇಲ್ಲ ಅನ್ನೋದು ತಿಳ್ಕೊಂಡೆ, ಜೀವ ಆನಂದ ಸ್ವರೂಪನೇ ಅದಾನಂದ್ರಿ ಅದನ್ನು ತಿಳ್ಕೊಂಡೆ. ಆದರೆ ಜೀವ ಬ್ರಹ್ಮರು ಇಬ್ಬರು ಒಂದೇ ಆಗಿದ್ದಾರೆ ಎಂಬ ವಿಷಯವು ನನಗೆ ತಿಳಿಯಲಿಲ್ಲ. ಯಾಕೆಂದರೆ ಜೀವ ಬ್ರಹ್ಮರ ಭೇದವನ್ನು ಹುಟ್ಟಿಸುವಂತ ಸಂಶಯವು ನನ್ನ ಹೃದಯದಲ್ಲಿ ಉದಯವಾಗಿರುತ್ತದೆ. ಇಲ್ಲೊಂದು ನನಗೆ ಸಂಶಯ ಉದಯ ಆಗ್ಯದ. ಯಾಕಂದ್ರೆ ಇದು ನನಗೆ ಗೊತ್ತಾಗಲಿಲ್ಲ ಅಂತ ತನ್ನ ಪ್ರಶ್ನೆಯನ್ನು, ಸಂಖ್ಯೆಯನ್ನು ಗುರುವಿನ ಮುಂದೆ ಯಾವ ಉತ್ತಮಾಧಿಕಾರಿಯಾದ ತತ್ವದೃಷ್ಟಿ ಹೇಳಿದ. ಇನ್ನು 157ನೇ ಅಂಕದಲ್ಲಿ ಏನಂತನ್ರಿ ಇಲ್ಲಿ, ಬ್ರಹ್ಮನ ಹಾಗೂ ನನ್ನ ಸ್ವರೂಪವು ಪರಸ್ಪರ ವಿರುದ್ಧವಿರುತ್ತದೆ. ಬ್ರಹ್ಮನ ಹಾಗೂ ನನ್ನ ಸ್ವರೂಪವು ಪರಸ್ಪರ ಹ್ಯಾಂಗದ ವಿರುದ್ಧವಿರುತ್ತದೆ. ಆದ್ದರಿಂದ ಅವನೊಡನೆ ನನ್ನ ಏಕತ್ವವು ಸಂಭವಿಸುವುದಿಲ್ಲ. ನೀವು 3 ಮಾತು ಹೇಳಿರಿ, 2 ಮಾತು ನನಗೆ ಮನವರಿಕೆ. ಅದು ನೀ ಬ್ರಹ್ಮ ಸ್ವರೂಪನೇ ಇದ್ದಿ ಅಂತೇನು ಹೇಳಿರಲ್ಲ, ಈ ಮಾತು ನನಗೆ ತಿಳಿಲಿಲ್ಲ. ಅಲ್ಲಿ ಸಂಶಯ ಬಂದದ. ಹೆಂಗಂದ್ರೆ ಬ್ರಹ್ಮನ ಹಾಗೂ ನನ್ನ ಸ್ವರೂಪವು ಪರಸ್ಪರ ವಿರುದ್ಧವಿರುತ್ತದೆ, ಆದ್ದರಿಂದ ಅವನೊಡನೆ ನನ್ನ ಏಕತ್ವವು ಸಂಭವಿಸುವುದಿಲ್ಲ. ಸಂಶಯದ ಚೌಪಾಯಿ ಹೇಳ್ತಾರ್ರಿ. 68 ಪುನಃ ಪುಣ್ಯ ಪಾಪಕ ಹೋ ಮೈ ಕರ್ತ, ಜನ್ಮ ಮರಣ ಅವರ ಸುಖ ದುಃಖ ಧರ್ತ, ಅವರ ಅನೇಕ ಭ್ರಾಂತಿ ಜಗ ಭಾಷ್ಯ ಚಹೋ ಜ್ಞಾನ ಅಜ್ಞಾನ ಜೋ ನಾಶ್ಯ. ಈ 68ನೇ ಚೌಪಾಯ ಅರ್ಥ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ನಾನು ಏನಂತಂದ್ರೆ ಪುಣ್ಯ ಪಾಪ ಮತ್ತು ಶುಭ ಫಲವನ್ನು ಕೊಡುವ ಕಾರ್ಯ ಹಾಗೂ ಏನಂತ ನೋಡ್ರಿ, ನಾನು ಪುಣ್ಯ ಪಾಪ ಮತ್ತು ಶುಭ ಫಲವನ್ನು ಕೊಡುವ ಕಾರ್ಯ ಹಾಗೂ ಪಾಪ ಅಂದ್ರೆ ಅಶುಭ ಫಲವನ್ನು ಕೊಡುವ ಕಾರ್ಯಗಳ ಕರ್ತನು ಮಾಡುವವನು, ಮತ್ತು ಜನ್ಮ ಮರಣ ಅಂದ್ರೆ ಹುಟ್ಟು ಸಾವುಗಳು, ಸುಖ ದುಃಖ, ಆ ಸುಖ ದುಃಖಗಳನ್ನು ಧರ್ತಾಹು ಅಂದ್ರೆ ಧರಿಸುವವನು ಆಗಿರುತ್ತೇನೆ. ಮತ್ತು ಏನಂತಾರಿಲ್ಲಿ, ಅನೇಕ ಭ್ರಾಂತಿ, ಅನೇಕ ಪ್ರಕಾರದ ಜಗತ್ತು ತೋರುತ್ತಿರುವುದು. ಯಾವ ಜಗತ್ತಿಗೆ ಕಾರಣವಾದ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನವನ್ನು ಬಯಸುತ್ತೇನೆ. ಇನ್ನು 69ನೇ ಚೌಪಾಯಿ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜೋ ಯಾತೆ ವಿಪರೀತ ಸ್ವರೂಪ ತಾಕೋ ಬ್ರಹ್ಮ ಕಹತ ಮುನಿ ಭೂಪ, ಕೋಹೋ ಏಕತಾ ಕೈಶೆ ಜಾನೋ ರೂಪ ವಿರುದ್ಧ ಹಿಯ ಪಹಿಚಾನು. ಇದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ 69ನೇ ಚೌಪಾಯಿದು, ಯಾವುದು ಇದಕ್ಕಿಂತಲೂ ಅಂದ್ರೆ ಯಾರಕ್ಕಿಂತಲಪ್ಪ ಅಂತ ಕೇಳಿದ್ರೆ ಜೀವನ ಸ್ವರೂಪಕ್ಕಿಂತಲೂ ವಿಪರೀತ ಸ್ವರೂಪ ವಿರುದ್ಧವಾದ ಸ್ವಭಾವವುಳ್ಳದ್ದಾಗಿರುವುದು. ಅದಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ಮುನಿ ಭೂಪ, ಮುನಿಗಳಲ್ಲಿ ಶ್ರೇಷ್ಠರಾದವರು. ಮುನಿ ಅಂದ್ರೆ ಯಾರಿಗಂತಾರ್ರಿ?
ಅಪರ ನಿರಂತರ ಅದ್ವಿತೀಯ ಮನನಶೀಲತ್ವ ಮುನಿರುಪ. ಹಾ, ಇನ್ನೊಂದು ಸೇರಿಸ್ಬೇಕ್ರಮ್ಮ, ಸ್ವಲ್ಪ ಕಡಿಮೆ ಬಿತ್ತು ನೋಡ್ರಿ. ನಿರಂತರ ಅದ್ವಿತೀಯ ಮನನಶೀಲತ್ವ ಇನ್ನೊಂದು ಏನ್ರಿ ಪರ? ಅದ್ವಿತೀಯ ಅರ್ಥ. ಅರ್ಥ ಮನನಶೀಲ ಮುನಿರಪ್ಪ. ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವ ಮುನಿ. ವೇದ ಶಾಸ್ತ್ರಾರ್ಥ ತತ್ವಾವಗಂಥ ಮುನಿ. ವೇದ ಶಾಸ್ತ್ರಾರ್ಥ ತತ್ವಾವಗಂತ ಅವಗತ ಮಾಡಿಕೊಂಡವ ಯಾರಪ್ಪ ಅಂತ ಕೇಳಿದ್ರೆ ಅವ ಮುನಿ. ವೇದ ಶಾಸ್ತ್ರಾರ್ಥವನ್ನ ಅವಗತ ಅಂದ್ರೆ ಕರಗತ ಅಂತಾರ ನೋಡ್ರಿ. ಅವಗತ ಮಾಡಿಕೊಂಡವ ಮುನಿ. ಮುನಿಗಳಲ್ಲಿ ಶ್ರೇಷ್ಠರಾದವರು ಯಾರು? ಬ್ರಹ್ಮನಿಷ್ಠ ತಪಸ್ವಿಗಳು. ಬ್ರಹ್ಮನಿಷ್ಠ ತಪಸ್ವಿಗಳು. ತಪಸ್ಸು ಅಂದ್ರಿ ತಪ ಅಂದ್ರ ಮತ್ತೆಲ್ಲರಿ ಗಡ್ಡ ಬಿಟ್ಕೊಂಡು ಗುಡ್ಡದಾಗ ಅದ್ ಕುಂಡ್ರು ತಪ ಅಲ್ಲ. ತಪೋನಾಂ ಆಲೋಚನೆ, ಆಲೋಚನೆ ನಾಂ ವಿವೇಕ. ಬ್ರಹ್ಮನಿಷ್ಠ ತಪಸ್ವಿಗಳು ಅಂದ್ರೆ ಬ್ರಹ್ಮವೆಂದು ಕಹತ್ ಹೇಳುತ್ತಾರೆ. ಆದ್ದರಿಂದ ನನ್ನ ಹೃದಯದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಜೀವ ಬ್ರಹ್ಮರ ಸ್ವರೂಪವನ್ನು ವಿಪರೀತವಾಗಿ ತಿಳಿದುಕೊಂಡಿದ್ದೇನೆ. ಈಗ ಏನಂತಾರೆ? ಈಗ ಅವರಿರುವರಲ್ಲಿ ಏಕತ್ವವನ್ನು ಅಂದ್ರೆ ಅಭೇದವನ್ನು ಹೇಗೆ ತಿಳಿದುಕೊಳ್ಳಲಿ ಎಂಬುದನ್ನು ನೀವೇ ಹೇಳಿರಿ. ಇಲ್ಲಿ ಪರ್ಯಂತರ ದುಹದ ಅರ್ಥ ಹೇಳಿದರು. ಈಗ ಟೀಕಾ ಏನಂತಾರ ನೋಡ್ರಿ. ಹೇ ಭಗವಾನ್, ಒಂದನೇದ್ದು, ನಾನು ಪುಣ್ಯ ಪಾಪಗಳನ್ನು ಮಾಡುವವನಾಗಿದ್ದೇನೆ. ನೀನೇ ಬ್ರಹ್ಮ ಸ್ವರೂಪ ಅಂತ ಏನು ಹೇಳಿದ್ರಲ್ಲಿ ನೀವು, ನನ್ನ ಸ್ವರೂಪಕ್ಕೂ ಮತ್ತು ಬ್ರಹ್ಮನ ಸ್ವರೂಪಕ್ಕೂ ತದ್ವಿರುದ್ಧದ. ನಾ ಹೆಂಗದೀನಂತ ಕೇಳ್ರಿ, ಹೇಳ್ತೀನಂತ ನಾವು. ನಾನು ಪುಣ್ಯ ಪಾಪಗಳನ್ನು ಮಾಡುವವನಾಗಿದ್ದೇನೆ ಮತ್ತು ಎರಡನೇ ಕಡ ಅವುಗಳ ಫಲವಾದ ಯಾವ ಜನ್ಮ ಮರಣ ಮತ್ತು ಸುಖ ದುಃಖಗಳಿರುವವೋ ಅವುಗಳನ್ನು ಧಾರಣ ಮಾಡುವವನಾಗಿದ್ದೇನೆ. ಅವನ್ನು ಧರಿಸುವಂತವದಿನ್ನ. ನನ್ನ ಸ್ವರೂಪ ಹಿಂಗದ. ಮತ್ತು ಮೂರನೇದ್ದು, ನಾನು ಏನಂತಾರಿ, ನಾನಾ ಪ್ರಕಾರವಾದ ಜಗತ್ತು ನನ್ನಲ್ಲಿ ತೋರುತ್ತಿರುವುದು. ನಾನಾ ಪ್ರಕಾರದ ಜಗತ್ತು, ಒಂದೇ ಪ್ರಕಾರ ಇಲ್ಲದು. ನಾನಾ ಪ್ರಕಾರದ ಜಗತ್ತು ನನ್ನಲ್ಲಿ ತೋರುತ್ತಿರುವುದು. ಮತ್ತು ನಾಲ್ಕನೇದ್ದು, ಜಗತ್ತಿಗೆ ಕಾರಣವಾಗಲ್ಪಟ್ಟ ಯಾವ ಅಜ್ಞಾನ ಇರುವುದೋ ಅದನ್ನು ದೂರು ಮಾಡಿಕೊಳ್ಳಲು ನಾನು ಜ್ಞಾನವನ್ನು ಇಚ್ಛಿಸಿದ್ದೇನೆ. ದೂರ ಮಾಡ್ಕೋಬೇಕಂತ ಜ್ಞಾನವನ್ನು ನಾ ಇಚ್ಛಾ ಮಾಡ್ಲಿಕತ್ತೀನಿ, ಜ್ಞಾನದ್ದು. ಮತ್ತು ಬ್ರಹ್ಮನಲ್ಲಿ ಪುಣ್ಯವಿಲ್ಲ. ಇಲ್ಲಿ ತನ ನಂದು ಹೇಳ್ತ, ಈಗ ಬ್ರಹ್ಮಂದ್ ಹೇಳ್ತೀನಿ ಕೇಳ್ರಿ ಅಂತ ನಾವು. ಒಂದೇ ಕಡ ಬ್ರಹ್ಮನಲ್ಲಿ ಪುಣ್ಯವಿಲ್ಲ, ಪಾಪವಿಲ್ಲ. ಮತ್ತು ಎರಡನೇ ಕಡ ಜನ್ಮವಿಲ್ಲ, ಮರಣವಿಲ್ಲ. ನೋಡ್ರಿ ಏನಂತಾರ್ರಿ, ಬ್ರಹ್ಮನಲ್ಲಿ ಪುಣ್ಯವಿಲ್ಲ, ಪಾಪವಿಲ್ಲ ಅನ್ನುವುದರಿಂದ ಸ್ಥೂಲ ದೇಹದಕ್ಕಿಂತಲೂ ವಿಲಕ್ಷಣ. ಬ್ರಹ್ಮನಲ್ಲಿ ಪುಣ್ಯವಿಲ್ಲ, ಪಾಪವಿಲ್ಲ. ಈ ಪುಣ್ಯ ಪಾಪ ಯಾವ ಶರೀರದಿಂದ ಆಗ್ತವ್ರಿ? ಪುಣ್ಯ ಪಾಪ ಸ್ಥೂಲ ಶರೀರದಿಂದ ಆಗ್ತದ್ರಪ್ಪ. ಸ್ಥೂಲ ಶರೀರ ಇಲ್ಲ, ಪುಣ್ಯ ಪಾಪನೇ ಇಲ್ಲ ಅಂದ್ರೆ ಸ್ಥೂಲ ಶರೀರ ಇಲ್ಲ ಅಂತ ಬ್ರಹ್ಮನಲ್ಲಿ. ಮತ್ತೆ ಎರಡನೇ ಕಡ ಜನ್ಮವಿಲ್ಲ, ಮರಣವಿಲ್ಲ ಅಂದ್ರೆ ಸೂಕ್ಷ್ಮ ಶರೀರಕ್ಕಿಂತಲೂ ವಿಲಕ್ಷಣ. ಜನ್ಮವಿಲ್ಲ, ಮರಣವಿಲ್ಲ, ಸುಖವಿಲ್ಲ, ದುಃಖವಿಲ್ಲ ಅನ್ನೋದರಿಂದ ಸೂಕ್ಷ್ಮ ಶರೀರಕ್ಕಿಂತ ವಿಲಕ್ಷಣ ಬ್ರಹ್ಮ.
ಮತ್ತೆ ಬೇರೆ ಮೂರನೇದ್ದು, ಯಾವ ಕ್ಲೇಶಗಳು ಬ್ರಹ್ಮನಲ್ಲಿ ಇರುವುದಿಲ್ಲ ಅನ್ನೋದರಿಂದ ಆ ಕಾರಣ ಶರೀರಕ್ಕೂ ವಿಲಕ್ಷಣ. ಯಾವ ಕೇಶಗಳು ಬ್ರಹ್ಮನಲ್ಲಿ ಇರುವುದಿಲ್ಲ, ಕೇಶ ಅಲ್ಲ ಕ್ಲೇಶ, ಕ್ಲೇಶಗಳು ಬ್ರಹ್ಮನಲ್ಲಿ ಇರುವುದಿಲ್ಲ. ಇನ್ನು ಮೂರನೇ ಆ ಕಡೆ ಹೇಳ್ತಾರೆ, ಮತ್ತು ಜ್ಞಾನದ ಇಚ್ಛೆಯೂ ಇಲ್ಲ. ಆ ಬ್ರಹ್ಮನಿಗೆ ಜ್ಞಾನದ ಇಚ್ಛೆನೂ ಇಲ್ಲ. ಯಾಕಿಲ್ಲ? ಅಜ್ಞಾನೇ ಇಲ್ಲ. ಅಜ್ಞಾನ ಇತ್ತಂದ್ರೆ ಜ್ಞಾನದ ಇಚ್ಛೆ ಆಗ್ತಿತ್ತು ಅವನಲ್ಲಿ. ಅಜ್ಞಾನ ಇಲ್ಲದರಿಂದ ಜ್ಞಾನದ ಇಚ್ಛೆನೂ ಅವನಲ್ಲಿ ಇಲ್ಲ. ಆದ್ದರಿಂದ ಬ್ರಹ್ಮನ ಸ್ವರೂಪಕ್ಕೂ ಮತ್ತೆ ನನ್ನ ಸ್ವರೂಪಕ್ಕೂ ಪರಸ್ಪರ ವಿರುದ್ಧವಿರುತ್ತದೆ. ಆದ್ದರಿಂದ ಅವೆರಡರಲ್ಲಿ ಏಕತ್ವವು ಸಂಭವಿಸುವುದಿಲ್ಲ. ನೀವೇನು ಹೇಳ್ತೀರಿ? ನೀ ಬ್ರಹ್ಮ ಸ್ವರೂಪನೇ ಇದ್ದಂತಾರೆ ನೀವು ಹೇಳ್ತೀರಿ, ನನಗೆ ಬ್ರಹ್ಮಗೆ ಎಷ್ಟು ತದ್ದು ವಿರುದ್ಧದ, ಹ್ಯಾಂಗೆ ಏಕತ್ವ ಆಗ್ತದ್ರಿ ಗುರುಗಳ ಅಂತ ತತ್ವ ದೃಷ್ಟಿ ಕೇಳ್ದ. ಇಲ್ಲಿ ಎದ್ದೇಪ ಅಂತನ್ರಿ, ಪಾರಮಾರ್ಥ ಸತ್ಯದಿಂದ ನನ್ನಲ್ಲಿ ಆದರೂ ಕೂಡ ಜನ್ಮವೇ ಮೊದಲಾದ ಸಂಸಾರವೂ ಇರುವುದಿಲ್ಲ. ಪಾರಮಾರ್ಥ ಸತ್ಯ ಅಂದ್ರಿ ಪರ ತ್ರಿಕಾಲ ಅಭಾದ್ಯತ್ವ ಸದ್ರೂಪ, ಮೂರು ಕಾಲದಲ್ಲಿ ಯಾವುದಿರೋದು ಅದು ಪರಮಾರ್ಥ. ಸತ್ ಪಾರಮಾರ್ಥ ಅಂದ್ರೆ ಸತ್ಯವಾಗಿ. ಪಾರಮಾರ್ಥ ಸತ್ತಾದಿಂದ ಅಂದ್ರೆ ಸತ್ಯವಾಗಿ ನನ್ನಲ್ಲಿ ಆದರೂ ಕೂಡ ಜನ್ಮವೇ ಮೊದಲಾದ ಸಂಸಾರವೂ ಇರುವುದಿಲ್ಲ. ತಥಾಪಿ ಹೇಳ್ತಾರ, ಮಿಥ್ಯವಾಗಲ್ಪಟ್ಟ ಯಾವ ಜನ್ಮ ಮೊದಲಾದವುಗಳಿರುವವೋ ಅವು ನನಗೆ ಭ್ರಾಂತಿಯಿಂದ ತೋರುತ್ತವೆ. ಅವು ಮಿಥ್ಯ ಇದ್ರು ಸಹಿತ ಭ್ರಾಂತಿಯಿಂದ ನನ್ನಲ್ಲಿ ತೋರ್ಲಿಗತ್ತವು. ಪಾರಮಾರ್ಥ ಸತ್ಯದಿಂದ ಇಲ್ಲವು ಖರೆ, ಆದ್ರೆ ಭ್ರಾಂತಿಯಿಂದರೆ ನನ್ನಲ್ಲಿ ತೋರ್ಲಿಗತ್ತವಲ್ಲವು. ಆದರೆ ಬ್ರಹ್ಮನಲ್ಲಿ ಭ್ರಾಂತಿಯಿಂದನೂ ತೋರಲಾಗ್ಯಾವವು. ಅರ್ಥ ಆಗ್ತದಿಲ್ರಿ? ಅವು ಭ್ರಾಂತಿಯಿಂದ ನನ್ನಲ್ಲಿ ತೋರ್ತವ, ಆ ಭ್ರಾಂತಿಯಿಂದನೂ ಆ ಬ್ರಹ್ಮನಲ್ಲಿ ತೋರಂಗಿಲ್ಲಲ್ಲ. ಒಂದರೆ ನನಗೂ ಬ್ರಹ್ಮಕ್ಕೂ ಒಂದರೆ ಹೋಲಿಕೆ ಬೇಕಲ್ಲ. ನನ್ನಲ್ಲಿ ಅವು ಭ್ರಾಂತಿಯಿಂದ ತೋರ್ಲಿಗತ್ತವ, ಬ್ರಹ್ಮನಲ್ಲಿ ಭ್ರಾಂತಿಯಿಂದನೂ ಇಲ್ಲ. ಆದ್ದರಿಂದ ಎಷ್ಟು ಭೇದವಿರುತ್ತದೆ, ಏಕತ್ವವು ಸಂಭವಿಸುವುದಿಲ್ಲ. ನೀ ಬ್ರಹ್ಮ ಸ್ವರೂಪನೇ ಇದ್ದಿ ಅಂತ ಏನ್ ಹೇಳಿದ್ರಲ್ಲ, ಆ ಏಕತ್ವ ಸಂಭವಿಸಂಗಿಲ್ಲ ನೋಡ್ರಿ ಗುರುಗಳ ಅಂತನ್ರಿ ಅವ. ಇದು ಏನಂತಾರ್ರಿ, ಈಗ ಟಿಪ್ಪಣಿ ಕೊಟ್ಟಾರ ನೋಡ್ರಿ ಪಂಡಿತ್ ಪಿತಾಂಬರ್ಜಿಯವ್ರು ಇದ್ರ ಮ್ಯಾಗ. ಏಕತ್ವ ಸಂಭವಿಸುವುದಿಲ್ಲ ಅನ್ನೋದ್ರ ಮ್ಯಾಗ ಇದು ಪ್ರಮೇಯಗತ ಸಂಶಯದ ಸ್ವರೂಪವಿರುತ್ತದೆ. ಇದೆಂತ ಸಂಶಯಪ್ಪ ಅಂತ ಕೇಳಿದ್ರೆ ಪ್ರಮೇಯಗತ ಸಂಶಯ, ಪ್ರಮೇಯದಲ್ಲಿ ಬರುವಂತ ಸಂಶಯ. ಪ್ರಮೇಯ ಅಂದ್ರೆ ಏನ್ರಮ್ಮ? ಜೀವನದಲ್ಲಿ ವಿಷಯ. ಹಾ, ವಿಷಯ. ವಿಷಯ ಅಂದ್ರೆ ಮತ್ತ ಅದಕ್ಕೂ ವಿಷಯ ಅಂತಾರ್ರಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವಕ್ಕೂ ವಿಷಯ ಅಂತಾರಿಲ್ರಿ. ಜ್ಞಾನದಲ್ಲಿ ಐಕ್ಯತ್ವ ವಿಷಯದಲ್ಲಿ ಸಂಶಯ ಬಂದದ್ರಪ್ಪ. ಹಾ, ಪ್ರಮೇಯಗತ ಸಂಶಯ ಅಂತ ಕೊಟ್ಟಾರ್ರಿ ಅವರು. ಪ್ರಮೇಯ ಅಂದ್ರಿ ಜೀವನದಲ್ಲಿ ಸಂಶಯ ಒಬ್ಬನಲ್ಲಿ ಇಲ್ರಿ, ಇಬ್ಬರಲ್ಲಿ ಅದಾವ. ಪ್ರಮೇಯ ಅಂದ್ರ ಅದೇನದ, ಜೀವ ಬ್ರಹ್ಮರ ಏಕತ್ವ ವಿಷಯ ಅದ ನೋಡ್ರಿ. ಹಾ, ಅದಕ್ಕೆ ಪ್ರಮೇಯ ಅಂತಾರ್ರಿ. ಅಂದ್ರೆ ಈ ವಿಷಯದಲ್ಲಿ ಏನು, ಆ ವಿಷಯ ಅಂದ ಕೂಡಲೇ ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ಶರೀರ ಇಂದ್ರಿಯ ಭಿನ್ನತ್ವ ಸತಿ ಭೋಗ ಉಪಯೋಗ ವಿಷಯ ಆ ಕಡೆ ಹಾದಿಗಿದ್ದೀರಿ ಅಂತ, ಅದಕ್ಕೂ ವಿಷಯ ಅಂತ ಕರೆದಾರ. ಈ ಜೀವ ಬ್ರಹ್ಮರ ಏಕತ್ವ ವಿಷಯ ಅಂತನೂ ಕರೆದಾರ. ವೇದಾಂತಕ ವಿಷಯ ಇದು ಜ್ಞಾನಕ್ಕೆ ವಿಷಯ ಆಗಿದೆ. ಹಾ,
ಇದು ಪ್ರಮೇಯಗತ ಸಂಶಯದ ಸ್ವರೂಪವಿರುತ್ತದೆ. ಯಾಕಂದ್ರೆ ಸಂಶಯ, ಪ್ರಮೇಯಗತ ಸಂಶಯ, ಪ್ರಮಾಣಗತ ಸಂಶಯ ಇರ್ತಾವ ನೋಡ್ರಿ. ಅವು ಹ್ಞೂ ಅಸಂಭಾವನದಲ್ಲಿ ಬಂದದ್ದು ಯಾವುದು? ಪ್ರಮೇಯಗತ. ಹ್ಮ್ ಅಲ್ಲಿ ಪ್ರಮಾಣಗತ ಸಂಶಯ ಅಂದ್ರೆ ಇವು ಮಹಾವಾಕ್ಯಗಳು ಎಲ್ಲ ಏನು ಅಭೇದ ಬೋಧಿಸ್ತಾವೋ ಏನು ಭೇದ ಸತ್ಯವೋ ಯಾವಾಗ ಬೋಧಿಸ್ತಾವ ಅಂತನ್ರಿ. ಹಾ, ಅದು ಪ್ರಮಾಣಗತ ಸಂಶಯ. ಹ್ಞೂ ಇಲ್ಲಿ ಪ್ರಮೇಯಗತೆ ಅಂದ್ರೆ ಜೀವನು ಕರೆ ಜಗತ್ತಿನ ಕರೆ ಅಂದ್ರೆ ಅವ ಪರಮಾತ್ಮ ದೊಡ್ಡವ ನಾ ಸಣ್ಣವ. ವಿಪರೀತ ಆಗ್ತದ್ರಿ ಇದು. ವಿಪರೀತ ಜಗತ್ ಹಾಂ ಅಂದ್ರೆ ವಿಪರೀತ. ಹಾಂ ಜೀವ ಬ್ರಹ್ಮರ ಭೇದ ಸತ್ಯವೋ ಅಭೇದ ಸತ್ಯವೋ ರೀ? ಹಾ, ಸರ್ ಹೇಳಿದ್ರು ನೋಡ್ರಿ. ಹ್ಞೂ ಜೀವ ಬ್ರಹ್ಮರ ಭೇದ ಸತ್ಯವೋ ಏನ ಅಭೇದ ಸತ್ಯವೋ ತೇನು ಹಿಂಗೆ ಸಂಶಯ ಅದಲ್ಲ, ಇದಕ್ಕೆ ಪ್ರಮೇಯಗತ ಸಂಶಯ ಅಂತ ಕರೀತಾರೆ. ಇದಕ್ಕೆ ಹ್ಞೂ ಇದು ಪ್ರಮೇಯಗತ ಸಂಶಯದ ಸ್ವರೂಪವಿರುತ್ತದೆ. ಯಾಕಂದ್ರೆ ಏನು ಜಗತ್ತು ಮಿಥ್ಯಾದ, ಸತ್ಯ ಇಲ್ಲ ಅನ್ನೋದು ತಿಳ್ಕೊಂಡೆ, ಮತ್ತು ಜೀವನು ಆನಂದ ಸ್ವರೂಪನಿದ್ದಾನೆ ಅನ್ನೋದು ತಿಳ್ಕೊಂಡೆ, ಜೀವ ಬ್ರಹ್ಮ ಸ್ವರೂಪನೇ ಅದಾನಂತೇನು ಹೇಳಿದ್ರಲ್ಲ, ಇಲ್ಲಿ ಮಾತ್ರ ನನಗೆ ಸಂಶಯ ಬಂದದ. ಯಾಕಂದ್ರೆ ನನ್ನ ಸ್ವರೂಪೇ ಬೇರೆ, ಅವನ ಸ್ವರೂಪೇ ಬೇರೆ. ತದ್ ವಿರುದ್ಧದ ನನ್ನಲ್ಲಿ ಪುಣ್ಯ ಪಾಪ ಜನನ ಮರಣದವ, ಭ್ರಾಂತಿಯಿಂದಲೇ ನನ್ನಲ್ಲಿ ಅವು ತೋರ್ಲಕತ್ತವ, ಅವನಲ್ಲಿ ಭ್ರಾಂತಿಯಿಂದನೂ ತೋರಂಗಿಲ್ಲ ಆಗ್ಯಾವ ಬ್ರಹ್ಮನಲ್ಲಿ. ಅದಕ್ಕೆ ನನಗ ಅವನಿಗೆ ಏಕತ್ವ ಹೇಳೋದು ಸಂಭವಿಸಂಗಿಲ್ರಿ ಅಂತ ಇಲ್ಲಿ ಪರ್ಯಂತರ ಸಂಶಯ ಮಾಡ್ದ. ಇನ್ನು 158 ಏನಂತಾರಿಲ್ರಿ, ಪಕ್ಷಿ ರೂಪಗಳಂತೆ ವಿಲಕ್ಷಣವಾಗಿರುವ ಜೀವ ಬ್ರಹ್ಮರ ಏಕತ್ವದಿಂದ ಕರ್ಮ ಉಪಾಸನೆಗಳು ಪ್ರತಿಪಾದಕವಾದ ವೇದವು ನಿಷ್ಫಲವಾಗುವುದು. ಇಲ್ಲೊಂದು ಪಕ್ಷಿ ರೂಪಗಳಂತೆ ಕೊಡ್ತಾನ ನೋಡ್ರಿ, ಇಲ್ಲಿ ಯಾರು ಕೊಡ್ತಾರ? ಪಕ್ಷಿ ರೂಪಗಳಂತೆ ವಿಲಕ್ಷಣವಾಗಿರುವ ಅಂದ್ರೆ ಇಲ್ಲಿಲ್ರಮ್ಮ. ಅಂದ್ರ ಒಂದು ಪಕ್ಷದಲ್ಲಿ 2 ಪಕ್ಷಿಗಳದಾವ. ಒಂದೇ ವೃಕ್ಷದಲ್ಲಿ ಒಂದು ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಪುಣ್ಯ ಪಾಪ ಕರ್ಮ ಮಾಡ್ತದ, ಒಂದು ಶುದ್ಧದದು, ಏನು ಪುಣ್ಯನು ಮಾಡಂಗಿಲ್ಲ ಪಾಪನು ಮಾಡಂಗಿಲ್ಲ. ಅದು ಇದು ಜೀವ ಪಕ್ಷಿ ಪುಣ್ಯ ಪಾಪದ ಅದೇನ್ರಿ ಪರ? ಹಾ ರೀ, ಜೀವ ಪಕ್ಷಿ ಪುಣ್ಯ ಪಾಪದ ಅದೇನ್ರಿ ಇದು? ಹಾ ಆ ದೃಷ್ಟಾಂತ ಕೊಟ್ಟು ಹೇಳ್ತಾರ ಇಲ್ಲಿ. ಏನಂತಾರ? ಪಕ್ಷಿ ರೂಪಗಳಂತೆ, ಒಂದು ವೃಕ್ಷದಲ್ಲಿ 2 ಪಕ್ಷಿಗಳು, ಒಂದು ಕರ್ಮ ಮಾಡ್ತದ, ಒಂದು ಮಾಡೋದಿಲ್ಲ, ಒಂದು ನೋಡ್ತದ ಬರೇ. ಒಂದು ಕರ್ಮದ ಫಲವನ್ನು ಭೋಗಿಸ್ತದ, ಒಂದು ಶುದ್ಧದ, ಅದು ಕೇವಲ ಅದನ್ನ ಪ್ರಕಾಶ ಮಾಡ್ತದ. ಅದಕ್ಕೆ ಹಾಂಗ ಜೀವ ಬ್ರಹ್ಮರ ಏಕತ್ವದಿಂದ ಕರ್ಮ ಉಪಾಸನೆಗಳು ಪ್ರತಿಪಾದಕವಾದ ವೇದವು ನಿಷ್ಫಲವಾಗುತ್ತದೆ. ಅದು ಮುಂದೆ ಹೇಳ್ತಾನ್ರಿ, ಅದ್ರ ಸಂಶಯ ಇನ್ನ ಮುಂದೆ ಹೇಳೋರು ಅದಾರ. ಅನ್ಯ ಸಂಶಯ ಚೌಪಾಯಿ ಏನಪ್ಪಾ ಅಂತ ಕೇಳಿದ್ರೆ, ಸುನಹು ಗುರು ದೋಜೋ ಪುನಿ ಸಂಶಯ ಜೀವ ಬ್ರಹ್ಮರ ಏಕತ್ವ ಏನಂತಾರಲ್ಲಿ? ಪ್ರಸಂಶಯ ಏಕ ವೃಕ್ಷಮೇ ಸಮದೋ ಪಚ್ಚೆ ಫಲಭೋಗ ಏಕ ಧ್ವಜೋ ಸ್ವಚ್ಛ. ಅಂದ್ರೆ ಅದರ ಅರ್ಥ ಏನ್ ಹೇಳ್ತಾರಪ್ಪ? ಹೇ ಗುರುದೇವ, ಮತ್ತೆ ನನಗುಂಟಾದ 2ನೆಯ ಸಂಶಯವನ್ನು ಕೇಳಿರಿ. 2ನೇ ಸಂಶಯ ಮತ್ತೊಂದು ಏನು? 3 ಸಂಶಯ ಹುಟ್ಟ್ಯಾವ್ರಿ ಅಲ್ಲಿ. ಎಲ್ಲಿ? ನೀನು ಬ್ರಹ್ಮನೇ ಇರುವೆ ಅನ್ನೋದ್ರೊಳಗ 3 ಸಂಶಯ ಹುಟ್ಟ್ಯಾವನಿಗೆ. ಹೇಳ್ದಲ್ಲಲ್ಲಿ ನಂದು ಮತ್ತು ಬ್ರಹ್ಮಂದು ಸ್ವರೂಪ ವಿರುದ್ಧದ, ಏಕತ್ವ ಆಗಂಗಿಲ್ಲ ಅನ್ನೋದು ಒಂದು ಸಂಶಯ. ಮತ್ತಿನ್ನೀಗ 2ನೇ ಸಂಶಯ ಏನ್ ಮಾಡ್ಲಾಗತ್ತಾನ? ಗುರುದೇವ, ಮತ್ತೆ ನನಗುಂಟಾದ 2ನೆಯ ಸಂಶಯವನ್ನು ಕೇಳಿರಿ. ಇದು 2ನೇ ಸಂಶಯ. ಏನಂದರೆ
ಜೀವ ಬ್ರಹ್ಮರ ಅಭೇದತ್ವವು ನಾಶವಾಗುವುದು ಒಂದು ಏನು ವೃಕ್ಷಮೇ ಅಂದರೆ ವೃಕ್ಷದಲ್ಲಿ ಅಂದರೆ ಒಂದು ಮರದಲ್ಲಿ ಒಂದೇ ತರಹದ ಅಂದರೆ ಎರಡು ಪಕ್ಷಿಗಳಿರುವವು. ಅವುಗಳಲ್ಲಿ ಒಂದು ಪಕ್ಷಿಯು ಒಂದೇ ಪಕ್ಷಿಯು ಏನು ಮಾಡ್ತದ, ಕರ್ಮ ಫಲವನ್ನು ಭೋಗಿಸುತ್ತಿರುವುದು. ದೋಜು ಅಂದರೆ ಇನ್ನೊಂದು ನಿರ್ಮಲವಾಗಿರುವುದು. ಇನ್ನು ಚೌಪಾಯಿ ಹೇಳ್ತಾರೆ ಎಷ್ಟು, 71. ಭೋಗರಹಿತ ಪರಕಾಶ ಅಸಂಘ ವೇದ ವಚನಯ ಕಹತ ಪ್ರಸಂಗ ಕರ್ಮ ಉಪಾಸನ ಪುನೇ ಬಹು ಬಾಖ್ಯೋ ಜೀವ ಬ್ರಹ್ಮರ ಏನಂತಾರೆ ಯಾಜ್ಞೆ ದ್ವಯರಾಖ್ಯೋ. ಅರ್ಥ ಏನು ಹೇಳ್ತಾರೆ ನೋಡ್ರಿ ಇಲ್ಲಿ. ಎರಡನೆಯ ಪಕ್ಷಿಯು ಭೋಗರಹಿತ, ಭೋಗದಿಂದ ರಹಿತವಾಗಿದ್ದು ಹೆಂಗದಪ್ಪ ಅಂತ ಕೇಳಿದ್ರೆ ಪ್ರಕಾಶ ಸ್ವರೂಪವಾಗಿಯೂ ಒಂದು ಭೋಗಿಸ್ತದ, ಒಂದು ಪ್ರಕಾಶ ಸ್ವರೂಪವಾಗಿಯೂ ಸಂಘರಹಿತವಾಗಿ ಇರುವುದೆಂಬ ಈ ಪ್ರಸಂಗ, ಈ ಪ್ರಕರಣವನ್ನು ಹೆಂಗಪ್ಪ ಅಂತ ಕೇಳಿದ್ರೆ ವೇದ ವಚನಗಳು ಹೇಳುವವು. ಪುನಃ ಬಹಳಷ್ಟು ಯಾವ ಕರ್ಮ ಉಪಾಸನೆಗಳನ್ನು ಹೇಳಿರುವವು. ಆದ್ದರಿಂದ ಜೀವ ಬ್ರಹ್ಮರಲ್ಲಿ ಭೇದವೇ ಏನಾಗ್ತದಪ್ಪ ಅಂತ ಕೇಳಿದ್ರೆ ಸ್ಥಾಪಿತವಾಗುವುದು. ಆ ಭೇದವೇ ಸ್ಥಾಪಿತವಾಗುವುದು ಅನ್ನೋದ್ರ ಅದು ದುಹದ ಅರ್ಥ ಹೇಳಿದ್ರು. ಟೀಕಾ ಮತ್ತು ನಾಳಿನ ದಿವಸ ನೋಡುಣ್ರಿ, ಸಮಯ ಆಗ್ಯದ. ಆ ಟೀಕಾದೊಳಗೆ ಏನು ಹೇಳ್ತಾರೆ ಅನ್ನೋದು ನೀವು ನಾಳಿನ ದಿವಸ ವಿಚಾರ ಮಾಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.